ಇದು ಕರೀನಾ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟ ನಿರ್ದೇಶಕ. ಕರೀನಾ ಕುರಿತು ಹೇಳಿಕೆ ಕೊಡಲು ಕಾರಣ ಆದ್ರೂ ಏನು? ಆ ನಿರ್ದೇಶಕನಿಗೆ ಕರೀನಾ ಏನಾದ್ರೂ ಮೋಸ ಮಾಡಿದ್ರಾ? ಇದು ಕರೀನಾ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟ ನಿರ್ದೇಶಕ. ಕರೀನಾ ಕುರಿತು ಹೇಳಿಕೆ ಕೊಡೋದಕ್ಕೆ ಕಾರಣ ಏನು? ಆ ನಿರ್ದೇಶಕನಿಗೆ ಕರೀನಾ ಏನಾದರೂ ಮೋಸ ಮಾಡಿದ್ರ? ನಿರ್ದೇಶಕ ಕರೀನಾ ಅವರನ್ನ ತುಂಬಾ ಕಟುವಾಗಿ ಟೀಕಿಸಿದ್ದಾನೆ. ಯಾವ ವಿಷಯಕ್ಕೆ ಕರೀನಾ ಅವರನ್ನ ಟೀಕಿಸಲಾಗಿದೆ ಎನ್ನುವಂತಹದ್ದೇ ಈಗಿನ ಸ್ಫೋಟಕ ಸುದ್ದಿ. ಕರೀನಾ ಒಂದು ಖ್ಯಾತ ನಟಿ. ನಿರ್ದೇಶಕ ಕರೀನಾರನ್ನ ಕಟುವಾಗಿ ಟೀಕಿಸಿದ್ರಂತೆ. ಯಾಕೆ ಟೀಕಿಸಿದ್ರು, ಏನಂತ ಟೀಕಿಸಿದ್ರು, ಏನಂತ ಮೂದಲಿಸಿದ್ರು ಎಲ್ಲವನ್ನು ಕೂಡ ಬಿಚ್ಚಿಟ್ಟು ಹೇಳ್ತೀವಿ. ನಿರ್ದೇಶಕ ಕರೀನಾ ಅವರನ್ನು ತುಂಬ ಕಟುವಾಗಿ ಟೀಕಿಸಿದ್ದಾನೆ. ಆ ನಿರ್ದೇಶಕನಿಗೆ ಕರೀನಾ ಏನಾದರೂ ಮೋಸ ಮಾಡಿದ್ರಾ? ಹಣದ ವಿಚಾರದಲ್ಲಾಗಲಿ, ಪ್ರಾಮಿಸ್ ವಿಚಾರದಲ್ಲಾಗಲಿ, ಅಥವಾ ಬೇರೆ ರೀತಿ ಏನಾದರೂ ಮೋಸ ಮಾಡಿದ್ರಾ? ಕರೀನಾ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾನೆ ನಿರ್ದೇಶಕ. ಕರೀನಾರನ್ನು ಟೀಕಿಸಿದ್ದ ಮಾತ್ರಕ್ಕೆ ಕರೀನಾ ಮಾಡಿದ್ದೇನು ಗೊತ್ತಾ ನಿರ್ದೇಶಕನಿಗೆ? ಸೈಫ್ ಅಲಿ ಖಾನ್ರ ಧರ್ಮ ಪತ್ನಿ ಕರೀನಾ ಕಪೂರ್. ನಿರ್ದೇಶಕ ಕರೀನಾ ಭದ್ರತಾ ವ್ಯವಸ್ಥೆಯನ್ನ ಟೀಕಿಸಿದ್ದಾರೆ. ನಿರ್ದೇಶಕ ಮಾಡಿದ್ದು ಸೂಕ್ತ ಭದ್ರತಾ ಸಿಬ್ಬಂದಿ ಇಲ್ಲ ಎಂದು ಟೀಕೆ ಮಾಡಿದರು. ವಾಚ್ಮ್ಯಾನ್ ಇಟ್ಟುಕೊಳ್ಳಲು ಕರೀನಾ ಬಳಿ ದುಡ್ಡಿಲ್ಲ. ಹಾಗಾದ್ರೆ ಆ ನಿರ್ದೇಶಕ ಯಾರು ಅಂತೀರಾ? ಆ ನಿರ್ದೇಶಕ ಆಕಾಶ್ ದೀಪ್ ಸಬೀರ್ ಎನ್ನುವಂತಹ ನಿರ್ದೇಶಕ. ಸೈಫ್ ಅಲಿ ಖಾನ್ ಮೇಲೆ ಹಲ್ಲೆ ನಡೀತಲ್ಲ, ಸೈಫ್ ಮೇಲೆ ನಡೆದ ದಾಳಿಯ ಕುರಿತು ಹೇಳಿಕೆ ನೀಡಿದ್ದಾರೆ. ಕರೀನಾ 21 ಕೋಟಿ ಪ್ರೈಸ್ ಟ್ಯಾಗ್ ಹಾಕಿಕೊಂಡಿದ್ದಾರೆ. ಕರೀನಾ ದಂಪತಿ ಫುಲ್ ಟೈಮ್ ಡ್ರೈವರ್ನ ತಮ್ಮ ಬಳಿ ಇರಿಸಿಕೊಂಡಿಲ್ಲ. ಮನೆಯ ಹೊರಗೆ ವಾಚ್ಮ್ಯಾನ್ ಇಟ್ಟುಕೊಳ್ಳೋಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸೈಫ್ಗೆ ಹಲ್ಲೆ ಆದಾಗ ಆಟೋದಲ್ಲಿ ಆಸ್ಪತ್ರೆಗೆ ಹೋಗಿದ್ದಾರೆ. ಸೈಫ್ ಅಲಿ ಖಾನ್ಗೆ ಮೊನ್ನೆ ದಾಳಿ ಆಯಿತು. ಇರಿದ ಜಾಗಕ್ಕೆ 3 ಬಾರಿ ಇರಿದು ತಿವಿದು ಹೋದ ಅವನು. ಅದಾದ ನಂತರ ಈ ಸೈಫ್ ಅಲಿ ಖಾನನ್ನು ತನ್ನ ಸ್ವಂತ ಕಾರ್ನಲ್ಲಿ ಆಸ್ಪತ್ರೆಗೆ ದಾಖಲು ಮಾಡುವಷ್ಟು ಕೂಡ ಸಮಯನೂ ಇರಲಿಲ್ಲ. ಸಮಯ ಇದ್ರೂ ಡ್ರೈವರು ಅಲ್ಲಿ ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಮನೆ ಹೊರಗಡೆ ಬಂದು ಹೋಗೋ ಆಟೋವನ್ನು ಅಡ್ಡಗಡ್ದ ಮಗ. ಅದಾದ ನಂತರ ಸೈಫ್ ಅಲಿ ಖಾನ್ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಆಟೋದಲ್ಲಿ ಕೂತು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಇನ್ನು ಆಸ್ಪತ್ರೆಗೆ ದಾಖಲು ಮಾಡಿದ ಆಟೋ ಡ್ರೈವರ್ಗೆ ಎಷ್ಟು ಅಮೌಂಟ್ ಕೊಟ್ಟರು ಎನ್ನುವಂಥದ್ದೇ ದೊಡ್ಡ ಸುದ್ದಿ ಆಗಿತ್ತು. ನಾವೇ ಬಿತ್ತರ ಮಾಡಿದ್ವಿ. ಅದೇನೇ ಇರಲಿ, ಈಗ ಒಬ್ಬ ನಿರ್ದೇಶಕ ಟೀಕೆ ಮಾಡಿದ್ರು. ಈ ಬಗ್ಗೆ ಮಾತನಾಡುವಾಗ ಸೈಫ್ ಅಲಿ ಖಾನ್ ಚೂರಿ ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುವಂತಹ ಭರದಲ್ಲಿ ಸೈಫ್ ಅಲಿ ಖಾನ್ ಮನೆ ಮುಂದೆ ಸರಿಯಾದ ವಾಚ್ಮ್ಯಾನ್ ಇಲ್ಲ, ಫುಲ್ ಟೈಮರ್ ಡ್ರೈವರ್ಗಳೇ ಇರಲ್ಲ. ಇದು ಸಬೀರ್ ಹೇಳಿರ್ತಕ್ಕಂಥ ಒಂದು ಹೇಳಿಕೆ. ನಿರ್ದೇಶಕ ಫುಲ್ ಟೈಮರ್ ಡ್ರೈವರ್ಗಳು ಕೂಡ ಮನೆಯಲ್ಲಿ ಇರಲ್ಲ. ಹಾಗಾಗಿ ಅವರು ಆಟೋದಲ್ಲೇ ಆಸ್ಪತ್ರೆಗೆ ಹೋಗಿದ್ದಾರೆ. ಇದಕ್ಕೆ ಸಿಡಿದದ್ದವ್ರೆ ಯಾರು? ಕರೀನಾ ನಟಿ. ಇದಕ್ಕೆ ಆಕ್ರೋಶಿತರಾಗಿ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಕರೀನಾ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದ ನಿರ್ದೇಶಕ ಕರೀನಾ ಕುರಿತು ಹೇಳಿಕೆ ಕೊಡಲು ಕಾರಣ ಚಾಕು ಇರಿತ ಪ್ರಕರಣ. ಆ ನಿರ್ದೇಶಕನಿಗೆ ಮೋಸ ಮಾಡಿದ್ರ ಎಂದು ಹೇಳಲಾಗ್ತಾ ಇತ್ತು. ಆದರೆ ಮೋಸ ಗೀಸ ಏನೂ ಇಲ್ಲ. ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರೀನಾ ಭದ್ರತಾ ವ್ಯವಸ್ಥೆಯನ್ನು ಟೀಕೆ ಮಾಡಿದ್ರು. ಸೂಕ್ತ ಭದ್ರತಾ ಸಿಬ್ಬಂದಿ ಇಲ್ಲ ಎಂದು ಟೀಕೆ. ವಾಚ್ಮ್ಯಾನ್ ಇಟ್ಟುಕೊಳ್ಳಲು ಕರೀನಾ ಬಳಿ ದುಡ್ಡಿಲ್ಲ. ಹಾಗಾದರೆ ನಿರ್ದೇಶಕ ಹೇಳಿರ್ತಕ್ಕಂತಹದ್ದು. ಆಕಾಶ್ ದೀಪ್ ಸಬೀರ್ ಎನ್ನುವಂತಹ ನಿರ್ದೇಶಕ ಈ ಹೇಳಿಕೆ ಕೊಟ್ಟಿರುವಂತಹದ್ದು. ಇನ್ನು ದಾಳಿ ನಡೆದಂತಹ ಸಂದರ್ಭದಲ್ಲಿ ಕರೀನಾ ಕೂಡ ಮನೆಯಲ್ಲಿರಲಿಲ್ಲ. ಅದೆಲ್ಲ ದೂರದಲ್ಲಿ ಪಾರ್ಟಿಗೆ ಹೋಗಿದ್ರಂತೆ. ಸೈಫ್ ಮೇಲೆ ನಡೆದ ದಾಳಿ ಕುರಿತು ಹೇಳಿಕೆ ನೀಡಿದ್ದಾರೆ. ಕರೀನಾ 21 ಕೋಟಿ ಪ್ರೈಸ್ ಟ್ಯಾಗ್ ಹಾಕಿಕೊಂಡಿದ್ದಾರೆ. ಕರೀನಾ ದಂಪತಿ ಫುಲ್ ಟೈಮ್ ಡ್ರೈವರ್ನ ತಮ್ಮ ಬಳಿ ಇರಿಸಿಕೊಂಡಿಲ್ಲ. ಮನೆಯ ಹೊರಗೆ ವಾಚ್ಮ್ಯಾನ್ ಇಟ್ಟುಕೊಳ್ಳೋಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಸೈಫ್ಗೆ ಹಲ್ಲೆ ಆದಾಗ ಆಟೋದಲ್ಲಿ ಆಸ್ಪತ್ರೆಗೆ ಹೋಗಿದ್ದಾರೆ. ಈ ವಿಚಾರಕ್ಕೆ ನಿರ್ದೇಶಕನ ಟೀಕೆಗೆ ಕರೀನಾ
ಆಕ್ರೋಶಿತರಾಗಿದ್ದಾರೆ.